ಇನ್ನು ರಾಜ್ಯ ಪೊಲೀಸರಿಗೆ ಒಂದು ಭರ್ಜರಿ ಗಿಫ್ಟ್ ಈಗ ಸರ್ಕಾರದ ವತಿಯಿಂದ ಬರ್ತಾ ಇದೆ. ಅದೇನಪ್ಪ ಅಂತಂದರೆ ಅವರ ವೈಯಕ್ತಿಕ ರಜೆಗಳನ್ನು ಈಗ ಸರ್ಕಾರ ಅಧಿಕೃತ ಮಾಡಿದೆ. ಅಂದರೆ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ಇನ್ನು ಮುಂದೆಯಿಂದ ಪೊಲೀಸ್ ಸಿಬ್ಬಂದಿಗೆ ರಜೆ ಸಿಗುತ್ತೆ. ಸಾಂದರ್ಭಿಕ ರಜೆ ನೀಡುವಂತೆ ಈಗ ಡಿಜಿ ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸಲೀಂ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಅವರ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ಗೋಸ್ಕರ ಈ ರೀತಿಯಾಗಿ ಈ ರಜೆಗಳು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಅವರ ಒಂದು ಯೋಚನೆ. ಆ್ಯಂಡ್ ನಿಜವಾಗ್ಲೂ ಒಂದು ರೀತಿ ವೆಲ್ಕಮ್ ಮಾಡುವಂಥದ್ದು ಅವರ ಈ ಒಂದು ಡಿಸಿಷನ್ ಎಲ್ಲರೂ ಸ್ವಾಗತ ಮಾಡುವಂಥದ್ದು. ಯಾಕಂದರೆ ಪೊಲೀಸರು ಅಂತಂದರೆ ಹಾಸ್ಪಿಟಲ್ ಆಗಿರ್ಬೋದು, ಪೊಲೀಸರಾಗಿರ್ಬೋದು, 24/7 ಆ ಕೆಲಸ ಅದು. ಪ್ರತಿ ಕ್ಷಣ ಕೂಡ ಅವರು ಡ್ಯೂಟಿಯಲ್ಲಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಮನೆಗಳಿಗೆ ಟೈಮ್ ಕೊಡೋದಕ್ಕಾಗಲ್ಲ, ಆ್ಯನಿವರ್ಸರಿ ಟೈಮ್ನಲ್ಲಿ ಮನೇಲಿ ಇರೋಕ್ಕಾಗಲ್ಲ. ಅವರ ಹುಟ್ಟುಹಬ್ಬ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ, ಯಾವುದೋ ಬೇರೆ ಕರ್ತವ್ಯದಲ್ಲಿ ನಿಯೋಜನೆ ಆಗಿರ್ತಾರೆ. ಸೊ ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಬರೀ ನಮ್ಮ ರಾಜ್ಯದ ಪೊಲೀಸ್ ಅಷ್ಟೇ ಅಲ್ಲ, ಎಲ್ಲ ರಾಜ್ಯದ ಪೊಲೀಸರು ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈಗ ಒಂದು ಐತಿಹಾಸಿಕ ನಿರ್ಧಾರ ಅಂತ ಹೇಳ್ಬೋದು. ರಾಜ್ಯ ಡಿಜಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮುಂದೆಯಿಂದ ಪೊಲೀಸರ ಹುಟ್ಟುಹಬ್ಬಕ್ಕೆ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ರಜೆ ಅಂತೂ ಸಿಗ್ತಾ ಇದೆ. ಸೊ ಈ ಒಂದು ರಜೆಯನ್ನು ಸದ್ಬಳಕೆ ಮಾಡಿಕೊಂಡು ಅವರ ಪರ್ಸನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳಿ ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಆಶಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.